ಇವ್ರುಗಳ ಲಂಚಾವತಾರವನ್ನ ಈ ವಿಡಿಯೋ ಬಗ್ಗೆ ತಿಳ್ಕೊಂಡು ಇದನ್ನೆಲ್ಲ ನೋಡಿ ಅಲ್ಲಿ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಬಾರಿ ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದಿದ್ರು. ರಕ್ಷಿಸಬೇಕಾದ ಆರಕ್ಷಕರೇ ಜನರ ಪಾಲಿಗೆ ಹಣ ಹಿಂಡುವ ಭಕ್ಷಕರಾಗಿದ್ದಾರೆ. ಲಂಚಾವತಾರಿ ಕಾರ್ಕಳ ಪೊಲೀಸ್ ಠಾಣೆ ಸಿಬ್ಬಂದಿ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಕಳ ಪೊಲೀಸರಿಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನ್ಯಾಯವಾಗಿ ಉದ್ಯಮ ನಡೆಸೋರ್ಗೂ ಕೂಡ ಪೊಲೀಸರು ಕಾಟ ಕೊಡ್ತಾ ಇದ್ದಾರೆ. ಕಾರ್ಕಳ ಪೊಲೀಸರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಸರ್ಕಾರ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ. ಲಂಚಬಾಕ ಪೊಲೀಸರ ವಿರುದ್ಧ ಗೃಹ ಸಚಿವರು ಚಾಟಿ ಬೀಸ್ತಾರಾ ಅಥವಾ ಇನ್ನು ಬರೀ RSS ಬಗ್ಗೆನೇ ಚಿಂತೆ ಮಾಡ್ಕೊಂಡಿರ್ತಾರ? ಖಡಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸೂಕ್ತ ಕ್ರಮಕ್ಕೆ ಪವರ್ ಟಿವಿ ಆಗ್ರಹಿಸ್ತಾ ಇದೆ. ಭ್ರಷ್ಟಾಚಾರಗಳಿಗೆ ತಕ್ಕ ಪಾಠ ಕಲಿಸ್ತಾರ ಡಾಕ್ಟರ್ ಸಲೀಂ. ಇಂತಹ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅನ್ನೋದು ಪವರ್ ಆಗ್ರಹ. ಇದು ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತಿರುವ ಪ್ರತಿಯೊಬ್ಬ ನಾಗರಿಕರ ಆಗ್ರಹ. ಇಡೀ ರಾಜ್ಯದ ಜನರ ಧ್ವನಿಯಾಗಿ ಪವರ್ ಟಿವಿ ಈ ಆಗ್ರಹವನ್ನ ಗೃಹ ಇಲಾಖೆ ಮುಂದೆ ಇಡ್ತಾ ಇದೆ. ಕಾರ್ಕಳ ಪೊಲೀಸರಿಗಂತೂ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆ ಲಂಚದ ಎಂಜಲ ಕಾಸಿನ ಹಣ ತಗೊಂಡು ನಿಮ್ಮ ಮನೆಯವರಾದ್ರೂ ಹೆಂಗ್ ಉದ್ಧಾರ ಆಗ್ತಾರೋ ಗೊತ್ತಿಲ್ಲ. ನಾಳೆ ದಿವಸ ನಿಮ್ಮ ಮಕ್ಳಿಗೂ ಒಳ್ಳೆ ಭವಿಷ್ಯ ಬೇಡವೇನ್ರಿ? ಜನಗಳ ಶಾಪ ಅವ್ರಿಗೆ ತಟ್ಟಬೇಕಾ? ನೀವು ಮಾಡಿದ ತಪ್ಪಿಗೆ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಗೃಹ ಸಚಿವರು ಚಾಟಿ ಬೀಸೋ ಕೆಲಸಕ್ಕೆ ಮುಂದಾಗಲೇಬೇಕು. ಖಡಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ ಸೂಕ್ತ ಕ್ರಮಕ್ಕೆ ಆದೇಶಿಸಿ. ಅಂಡ್ DGIGP ಡಾಕ್ಟರ್ MA ಸಲೀಂ ಅವರೇ, ನೀವು ಕೂಡ ಭ್ರಷ್ಟಾಚಾರಿ ಮಾಡುವಂತಹ ಅಥವಾ ಭ್ರಷ್ಟಾಚಾರಿ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಬೇಕು, ತಕ್ಕ ಪಾಠವನ್ನ ಕಲಿಸಬೇಕು ಅನ್ನೋದು ನಮ್ಮ ಆಗ್ರಹ. ಬಹಳ ಜನ ಮಾತನಾಡಬೇಕು ಅಂತ ಇದ್ದಾರೆ ಈ ವಿಚಾರವಾಗಿ. ಅನೇಕ ಕಾಲ್ಸ್ಗಳು ಬರ್ತಾ ಇದೆ ಕಾರ್ಕಳದಿಂದಲೂ ಕೂಡ. ಉಮೇಶ್ ಕಲ್ಹೊಟ್ಟೆ ಅನ್ನೋರು ಕಾಲ್ ಮಾಡ್ತಾ ಇದ್ದಾರೆ. ಉಮೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸಾಮಾಜಿಕ ಕಾರ್ಯಕರ್ತರು ಸರ್. ನಮಸ್ಕಾರ. ಪವರ್ ಟಿವಿ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡಿ ಸರ್. ಹೇಳಿ ಉಮೇಶ್ ಅವರೇ. ಹೇಳಿ ಉಮೇಶ್ ಸರ್, ಹೇಳಿ. ನಮಸ್ತೆ. ನಮಸ್ತೆ. ಹೇಳಿ. ಕಾರ್ಕಳದ ಕಥೆ ಏನಂತ ಹೇಳಿದ್ರೆ, ಕಾರ್ಕಳದಲ್ಲಿ ಈ DSP ಇದ್ದಾರಲ್ಲ, ಅವರು ಸರ್ಕಲ್ ಆಗಿದ್ದವರು ಇಲ್ಲಿ. ನೆಕ್ಸ್ಟ್ ಪ್ರಮೋಷನ್ ಇಲ್ಲೇ ಆದ್ರು DSP ಆಗಿ, ಪುನಃ ಎಲ್ಲಿ ವರ್ಗಾವಣೆ ಆಗಿ ಪುನಃ ಇಲ್ಲಿಗೆ DSP ಆಗಿ ಬಂದಿದ್ದಾರೆ ಸರ್. ಮೈನ್ ಇಲ್ಲಿ ಪೊಲೀಸ್ ಇಲಾಖೆಗೆ ಬಡ ಜನರು ಖಂಡಿತವಾಗಿ ಹೋಗುವಾಗಿಲ್ಲ ನ್ಯಾಯ ಕೇಳಲಿಕ್ಕೆ. ಎಲ್ಲ ಬಡವರ ಮೇಲೆ ಸುಳ್ಳು ಕೇಸ್ ಹಾಕಿ ಶ್ರೀಮಂತರ ಹತ್ರ ದುಡ್ಡು ಕೇಳೋ ಪ್ರಯತ್ನ ಕಾರ್ಕಳ ಪೊಲೀಸ್ ಸ್ಟೇಷನ್ ಅಲ್ಲಿ. DSP ಅವರು SC/ST ಕೇಸಲ್ಲಿ ಸರ್, ಗಣೇಶ್ ಶೆಟ್ಟಿ ಅಂತ ಒಂದು ಬದಿವಳಿಯಲ್ಲಿ ಒಬ್ಬ ರೈತನಿಗೆ SC/ST ಅನ್ನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನನ್ನು ಸೆಟ್ ಮಾಡಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಒಂದು ಕಾರ್ಕಳದಲ್ಲಿ ಖಾಲಿ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ ಸರ್, ಪ್ರತಿ ಒಂದು ಆಫೀಸಲ್ಲಿ ಸಹ ಭ್ರಷ್ಟಾಚಾರ, ಲಂಚಾವತಾರ ತುಂಬಿ ತುಳುಕ್ತಿದೆ. ಇದಕ್ಕೆ ಕಾರಣ ವರ್ಗಾವಣೆ ಇಲ್ಲ ಸರ್. ಯಾವುದೇ ಕಚೇರಿಗಳಲ್ಲಿ ಇವತ್ತು ವರ್ಗಾವಣೆ ಇಲ್ಲ. 10, 15, 20, 25 ವರ್ಷದಿಂದ ವರ್ಗಾವಣೆ ಆಗದೆ ಇದ್ದಾರೆ ಸರ್. ಇಲ್ಲಿ ಬಡ ಜನರು ಯಾವುದೇ ಕಚೇರಿಗೆ ಹೋಗುವಂತಿಲ್ಲ. ಖಾಲಿ ಪೊಲೀಸ್ ಸ್ಟೇಷನ್ ಅಲ್ಲ, ಪೊಲೀಸ್ ಸ್ಟೇಷನ್ ಸತ್ಯ ಹೋಗಿದೆ ಬಡವರ ಪರವಾಗಿ. ಎಷ್ಟು ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಇವತ್ತು ಪೊಲೀಸ್ ಇಲಾಖೆ. ಒಬ್ರು ಮಂಜ ಅಂತ ಪೊಲೀಸ್ನವರಿದ್ದರು, ಅವರು 20-25 ವರ್ಷದಿಂದ ವರ್ಗಾವಣೆ ಆಗದೇ ಇದ್ರು ಇಲ್ಲಿ ಕಾರ್ಕಳದಲ್ಲಿ. ಪಾಪ ಅರುಣ್ ಕುಮಾರ್ SP ಆದ್ಮೇಲೆ ಅವರ ಎಲ್ಲರನ್ನು ವರ್ಗಾವಣೆ ಮಾಡಿದ್ದಾರೆ. ಅವರಿಗೆ ಈಗ ವರ್ಗಾವಣೆ ಆದ ನಂತರ ಪುನಃ ಅವರು ಇಲ್ಲಿ ಬಂದು ಬಿಟ್ಟಿದ್ದಾರೆ ನೋಡಿ ಪೊಲೀಸ್ ಇಲಾಖೆಯಲ್ಲಿ. ಅವರು ಮಂಜು ಅಂತ ಒಬ್ರು ಪೊಲೀಸ್ನವರು 1.5 ಕೋಟಿ ಮನೆ ಕಟ್ಟಿದ್ದಾರೆ. ಒಬ್ಬ ಪೊಲೀಸ್ ಇಲಾಖೆಯಲ್ಲಿರುವ ಒಬ್ಬ ಸಾಮಾನ್ಯ ಪೊಲೀಸ್ ಅವರು 1.5 ಕೋಟಿ ಮನೆ ಮಿಯಾರ್ ಗ್ರಾಮ ಪಂಚಾಯತಿಯಲ್ಲಿ ಏರಿಯಾದಲ್ಲಿ ಕಟ್ತಾರೆ ಅಂತ ಹೇಳಿದ್ರೆ ಯಾವ ತರದ ಪರಿಸ್ಥಿತಿ? ಹೈಯರ್ ಆಫೀಸರ್ನ ಅವ್ರ ಕತೆ ಯಾವ ತರ ಇರ್ಬೋದು ಸರ್ ಇಲ್ಲಿ? ಒಂದು ಇನ್ನೊಂದು ಏನಂತ ಹೇಳಿದ್ರೆ ರೆವಿನ್ಯೂ ಇಲಾಖೆಯಲ್ಲಿ 15ರಿಂದ ಮೇಲೆ ವರ್ಗಾವಣೆ ಆಗದೇ ಇದ್ದಾರೆ ನೋಡಿ. 15 ವರ್ಷಕ್ಕಿಂತ ಮೇಲೆ, 25 ವರ್ಷಕ್ಕಿಂತ ಮೇಲೆಯೂ ಇದ್ದವರು ಇದ್ದಾರೆ ಈಗ. ಹಾಗಾದ್ರೆ ನ್ಯಾಯ ಎಲ್ಲಿ ಸಿಗ್ತದೆ ಸರ್? ಹೇಳಿ, ನೀವ್ ಹೇಳಿ. ಪುರಸಭೆಯಲ್ಲಿ ಮೊನ್ನೆ ಪುರಸಭೆ ಅಧಿಕಾರಿಗಳೇ ಯಾವುದು ಡಂಪಿಂಗ್ ಯಾರ್ಡ್ಗೆ ಬೆಂಕಿ ಕೊಟ್ಟು ಶಾರ್ಟ್ ಸರ್ಕ್ಯೂಟ್ ಅಂತ ಸುಳ್ಳು ಹೇಳಿಕೆಯನ್ನು ಕೊಡ್ತಾರೆ ಇವತ್ತು ಮಾಧ್ಯಮದವರ ಮುಂದೆ ಬಂದು. ಯಾರು ಸರ್ ಇದಕ್ಕೆಲ್ಲ ಹೊಣೆ? ನಮ್ಮ ಶಾಸಕರು ಆ ತರ ಇದ್ದಾರೆ ನೋಡಿ. ಗತಿ ಇಲ್ಲದ ಅಧಿಕಾರಿಗಳಿಗೆ ಮತಿ ಇಲ್ಲದ ಶಾಸಕರು ಕಾರ್ಕಳದ್ದು. ಇದಕ್ಕೆ ಮೈನ್ ಕಾರಣ ಶಾಸಕರೇ ಕಾರಣ, ಮೂಲ ಕಾರಣ. ಅಲ್ವಾ ಸರ್? ಉಮೇಶ್ ಅವರೇ, ನಿಮ್ಮ ಆಕ್ರೋಶ ನಮ್ಗೆ ಅರ್ಥ ಆಗ್ತಾ ಇದೆ.
ಬಟ್ ಹಾ. ಈಗ ನಾವು ಹೇಳ್ತಾ ಇರೋದು ಪವರ್ ಟಿವಿ ಒಟ್ಟಿಗೆ ನಿಮ್ಮಂಥವ್ರು ಕೈ ಜೋಡಿಸ್ಬೇಕು. ಸ್ವಚ್ಛ ಕಾರ್ಕಳ ಅಂತ ಏನು ಶುರು ಮಾಡಿದ್ವಿ ಅಲ್ವಾ, ಸ್ವಚ್ಛ ಕಾರ್ಕಳ ಅಂತ, ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಆಗಬೇಕು ಅಂತ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈ ಸಲ ಮಹಾಮಸ್ತಕಾಭಿಷೇಕ ಆಗುವ ಮೊದಲು ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಆಗಬೇಕು ಅನ್ನೋದು ನಾವೊಂದು ಉದ್ದೇಶ ಇಟ್ಕೊಂಡು ಈ ಹೋರಾಟಕ್ಕೆ ಇಳಿದಿದ್ದೀವಿ. ನಿಮ್ಮ ನೋವು, ನಿಮ್ಮ ಆಕ್ರೋಶ ನಮ್ಗೆ ಅರ್ಥ ಆಗ್ತಾ ಇದೆ. ವಿ ಅಪ್ರಿಷಿಯೇಟ್. ನೀವೇನು ಮಾತಾಡ್ತಾ ಇದ್ದೀರಲ್ಲ ಅದು ಸರ್ವತಾ ಸತ್ಯ ಅಂತ ನಮಗೆ ಗೊತ್ತಿದೆ. ಬಟ್ ಈ ಹೋರಾಟದಲ್ಲಿ ನೀವು ಮಾತ್ರ ಅಲ್ಲ, ಕಾರ್ಕಳದ ನಾಗರಿಕರು ಕೈ ಜೋಡಿಸ್ಬೇಕು, ಕಾರ್ಕಳದ ಜನತೆ ಕೈ ಜೋಡಿಸ್ಬೇಕು, ಉಡುಪಿ ಜಿಲ್ಲೆಯ ಜನತೆ ಕೈ ಜೋಡಿಸ್ಬೇಕು. ಇದು ಪವರ್ ಟಿವಿಯ ಹೋರಾಟ ಮಾತ್ರ ಅಲ್ಲ. ಈ ಹೋರಾಟ ಎಲ್ಲಿಂದ ಶುರು ಆಗಬೇಕಂದ್ರೆ ಬುಡದಿಂದ ಸ್ಟಾರ್ಟ್ ಆಗಬೇಕು. ದಟ್ಸ್ ವಾಟ್ ಐ ಥಿಂಕ್. ಇಷ್ಟರವರೆಗೆ ಆಗೋಯ್ತು. ಇನ್ನು ಮುಂದೆ ಆಗದಾಗೆ ನೀವು ನಾವೆಲ್ಲ ನಿಂತ್ಕೊಂಡು ಹೋರಾಡಬೇಕು. ಸರಿ ಸರ್, ಖಂಡಿತ ಆಲ್ರೈಟ್ ಉಮೇಶ್ ಅವರೇ, ಧನ್ಯವಾದ. ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ವಿನಯ್ ಅಂತ ಸ್ಥಳೀಯರು ಕರೆ ಮಾಡಿದ್ದಾರೆ. ವಿನಯ್ ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ವಿನಯ್, ಪವರ್ ಟಿವಿ ಮುಖ್ಯಸ್ಥರಿದ್ದಾರೆ, ಮಾತಾಡಿ. ಹೇಳಿ ವಿನಯ್. ನಮ್ಮಲ್ಲಿ ಖಾಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾತ್ರ ಅಲ್ಲ ಅಕ್ರಮ ನಡೆಯುವುದು. ಇಡೀ ಕಾರ್ಕಳದಲ್ಲಿ ಪ್ರತಿಯೊಂದು ಕಡೆ ಕೂಡ ಉಂಟಲ್ಲ, ಇದೇ ನಡೆಯುದು. ಕಾರ್ಕಳ ಮುನ್ಸಿಪಾಲಿಟಿಯಿಂದ ಹಿಡಿದು ಮುನ್ಸಿಪಾಲಿಟಿಗೆ ಒಂದು ಲೈಸೆನ್ಸ್ ಮಾಡ್ಲಿಕ್ಕೆ ಹೋಗುದಾದ್ರೆ ಮನೆಗೆ ಲೋನ್ ಮಾಡುವ ಮುಂಚೆ ಲೈಸೆನ್ಸ್ ಮಾಡ್ಲಿಕ್ಕೆ ಒಂದು ಲೋನ್ ಮಾಡಬೇಕಾಗ್ತದೆ. ಮತ್ತೆ ನಿಮ್ಗೆ ಅವರದ್ರಲ್ಲಿ ಹಣ ಇಲ್ಲ ಅಂದ್ರೆ ನಾವು ಗೂಗಲ್ ಪೇ ಮಾಡಿದ್ರು ನಡೀತದೆ. ಅಂತ ಅಕ್ರಮಗಳೆಲ್ಲ ಉಂಟಲ್ಲ ಕಾರ್ಕಳದಲ್ಲಿ. ಒಂದೇ ಇದ್ರಲ್ಲಿ ತಾಲೂಕು ಆಫೀಸಿಂದ ಹಿಡಿದು ಪ್ರತಿಯೊಂದು ಕಡೆಗೂ ಅಕ್ರಮವೇ ನಡೆಯುವುದು. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಪ್ರತಿಯೊಂದಕ್ಕೂ ನಾವು ಹಣ ಕೊಡ್ಬೇಕು. ಹಣ ಪೇ ಮಾಡದೆ ಇಲ್ಲಿ ಏನೂ ಆಗುದಿಲ್ಲ. ನಮ್ದು ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಇದ್ರು ಅಷ್ಟೇ. ಖಾಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಕಾರ್ಕಳವೇ ಇದರಲ್ಲಿ ನಡೆದು ಹೋಗಿದೆ. ಶ್ರೀಮಂತರಿಗೆ ಹಣ ಇದ್ರೆ ಸಾಕು, ನಿಮ್ಗೆ ಯಾವ ಡಾಕ್ಯುಮೆಂಟ್ ಬೇಕು ಒಂದು ದಿವಸದಲ್ಲಿ ಸಿಗ್ತದೆ. ನಮ್ಮಂತವರು ಅಲೆದಾಡೋದೇ ಕೆಲಸ ಆಗ್ತದೆ. ಇದು ನಾವು ಒಂದು ಇದಕ್ಕೋಸ್ಕರ ಹೇಳುದಿಲ್ಲ, ಡಿಪಾರ್ಟ್ಮೆಂಟ್ಗೋಸ್ಕರ ಹೇಳಲ್ಲ, ನಾವು ಪ್ರತಿಯೊಂದಕ್ಕೂ ಹೇಳ್ತೇವೆ. ಅಂತ ನೀವು ಈ ಮಾಡಿದ ಪೊಲೀಸ್ ಸ್ಟೇಷನ್ ಈ ಮಾಡಿದ ಕೆಲಸವನ್ನು ನೀವು ಒಮ್ಮೆ ತಾಲೂಕು ಆಫೀಸ್ ಹಾಗೂ ಮುನ್ಸಿಪಾಲಿಟಿ ಒಳಗೆ ಕೂಡ ಇದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ವಿನಯ್ ಅವರೇ, ಹೇಳಿ ಸರ್. ಇದು ಖಾಲಿ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ. ಸ್ವಚ್ಛ ಕಾರ್ಕಳ ಅಂತ ಹೇಳುದು ಭ್ರಷ್ಟಾಚಾರ ಮುಕ್ತ ಎಲ್ಲ ಡಿಪಾರ್ಟ್ಮೆಂಟ್. ನಾನು ಹೇಳಿದೆ, ಪಂಚಾಯಿತಿ PDO ಇಂದ ಹಿಡಿದು AC DC ಆಫೀಸಿಂದ ಹಿಡಿದು ನಾವು ಕೆಲವು ವಿಡಿಯೋಗಳು ತಹಶೀಲ್ದಾರ್ ಆಫೀಸಲ್ಲಿ ಹೆಂಗಂದರೆ ಇಷ್ಟಕ್ಕೆ ಇಷ್ಟು ಸ್ಕ್ವೇರ್ ಫೀಟ್ ಅಂದರೆ ಬೆಂಗಳೂರಲ್ಲಿ ಸ್ಕ್ವೇರ್ ಫೀಟ್ ಅಂದರೆ ಅಲ್ಲಿ ಸೆನ್ಸ್, ಈ ಸೆನ್ಸಿಗೆ ಇಷ್ಟು ಬೇಕೇ ಬೇಕು ಅನ್ನೋದು. ನೀವು ಹೇಳಿದ್ರಲ್ಲ, ಫೋನ್ಪೇಗಳು ಮುನ್ಸಿಪಾಲ್ಟಿಯಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಫೋನ್ಪೇ ಮಾಡಿಕೊಂಡಂತಹ ಪ್ರೂಫ್ಗಳು ನಮ್ಮ ಹತ್ರ ಇದೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಈಗ ನಿಮ್ಮಂತಹ ಸ್ಥಳೀಯರೇ ಆಕ್ರೋಶ ವ್ಯಕ್ತಪಡಿಸಿದ್ರಿ, ಕರೆಕ್ಟ್. ಈಗ ಪವರ್ ಟಿವಿ ಒಂದು ಅಭಿಯಾನಕ್ಕೆ ಹೊರಟಿದೆ. ನಾವು ಒಂದು ನಂಬರ್ ಕೊಡ್ತೀವಿ. ಪವರ್ ಟಿವಿ ಒಂದು ಫೋನ್ ನಂಬರ್, ಎಕ್ಸ್ಕ್ಲೂಸಿವ್ ನಂಬರ್ ನಾವು ಕೊಡ್ತೀವಿ. ಎನಿಬಡಿ, ಯಾರಾದರೂ ನಿಮಗೆ 100 ರೂಪಾಯಿ ಲಂಚದ ವ್ಯವಸ್ಥೆಯನ್ನು ಕಾರ್ಕಳದಲ್ಲಿ ಕೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಕೇಳಿದರೆ, ನೀವು ನಮ್ಮ ಕಚೇರಿಗೆ 24 ಅವರ್ಸಲ್ಲಿ ಫೋನ್ ಮಾಡ್ಬೋದು. ನಿಮ್ಮ ಐಡೆಂಟಿಟಿ, ನಿಮ್ಮ ಹೆಸರುಗಳನ್ನು, ಗೌಪ್ಯತೆಯನ್ನು ನಾವು ಕಾಪಾಡ್ಕೋತೀವಿ. ನಾವು ಇವತ್ತಿನ ನಮ್ಮ ಒಂದು ಐಡೆಂಟಿಟಿಯನ್ನು ಹೇಳಿದ್ದೀವಿ. ಅಕ್ರಮದವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಏನಕ್ಕೆ ಹೇಳಿ? ಅವರು ಮಾಡ್ತಾ ಇರೋದು ಅಕ್ರಮಣೆ ಮಾಡ್ತಾ ಇರೋದು ಅವರು ಕೂಡ. ಅದಕ್ಕಾಗಿ ಅವರ ಗೌಪ್ಯತೆಯನ್ನು ಬಿಟ್ಕೊಟ್ಟಿದ್ದೀವಿ. ಯಾರ ಗೌಪ್ಯತೆಯನ್ನು ಬಿಟ್ಕೊಡಲ್ಲ. ನಾವು ಒಂದು ನಂಬರ್, ಎಕ್ಸ್ಕ್ಲೂಸಿವ್ ನಂಬರ್ ಕಾರ್ಕಳಕ್ಕಾಗಿ, ಉಡುಪಿ ಜಿಲ್ಲೆಗಾಗಿ ನೀವು ಫೋನ್ ಮಾಡಿ, ಎಫೆಕ್ಟ್ ನೋಡಿ, ವಿಡಿಯೋ ಇದೆನಾ ಕಳಿಸ್ಕೊಡಿ, ಫೋನ್ ಪೇ ಮಾಡಿದ ಡಿಟೇಲ್ ಇದೆನಾ ಕಳಿಸ್ಕೊಡಿ, ವಾಟ್ಸಪ್ ಚಾಟ್ಸ್ಗಳಿದೆನಾ ಕಳಿಸ್ಕೊಡಿ. ಕಾನೂನು ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ನೋಡುವ. ಆಲ್ರೈಟ್ ವಿನಯ್ ಅವರೇ, ಧನ್ಯವಾದ. ಪವರ್ ಟಿವಿಗೆ ಕರೆ ಮಾಡಿ. ಶ್ರೀಕಾಂತ್ ಅಂತ ಕಾಲರ್ ಇದ್ದಾರೆ, ಕಾರ್ಕಳದ JDS ಮುಖಂಡ. ಎಸ್ ಸರ್, ಪ್ಲೀಸ್. ಎಸ್ ಶ್ರೀಕಾಂತ್ ಅವರು ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಇಲ್ಲಿ ನಮ್ಮ ಕಾರ್ಕಳದಲ್ಲಿ ಯಾರೇ ಆಗಿರಲಿ, ತಪ್ಪಿಸ್ತಾರೆ ಯಾರೇ ಇರಲಿ ಸರ್, ಅವ್ರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇರಲಿ, ಅಕ್ರಮ ಚಟುವಟಿಕೆ ಭಾಗಿ ಯಾರಾಗಿರ್ತಾರೆ ಅಂತವ್ರನ್ನ ಶಿಕ್ಷೆ ಒಳಪಡಿಸ್ಬೇಕು ಸರ್. ಎಸ್, ಅದೇ ಅಭಿಯಾನದಲ್ಲಿ ನಾವಿದ್ದೀವಿ. ನೀವೆಲ್ಲ ಕೈ ಜೋಡಿಸ್ಬೇಕು. ಅಲ್ಲಿನ ನಾಗರಿಕರಾಗಿ, ಮುಖಂಡರಾಗಿ, ನೀವೆಲ್ಲ ರಾಜಕೀಯದಲ್ಲಿ ಇರುವವರಾಗಿ ನೀವು ಅಲ್ಲಿ ಪವರ್ ಟಿವಿ ಒಟ್ಟಿಗೆ ಕೈ ಜೋಡಿಸಿದ್ರೆ ಐ ಥಿಂಕ್ ನಾವೇನು ಅಭಿಯಾನ ಶುರು ಮಾಡಿದ್ವಿ ಅದು ಆಗುತ್ತೆ ಅಂತ ಭರವಸೆ ನನಗಿದೆ. ಈ ಇತ್ತೀಚಿನ ದಿನಗಳಲ್ಲಿ ಕಾನೂನು ಕಾಪಾಡುವ ಅಂತ ಒಂದು ನ್ಯಾಯಾಲಯ ಅಥವಾ ಪೊಲೀಸರ ಕಾರ್ಯಚಟುವಟಿಕೆ ಬಗ್ಗೆ ನಾವು ಸಾಕಷ್ಟು ಈ ಬಗ್ಗೆ ಧ್ವನಿ ಎತ್ತಾ ಇದ್ದೀವಿ ಸರ್. ನಿಮ್ಮ ಧ್ವನಿಯೊಟ್ಟಿಗೆ ಪವರ್ ಟಿವಿ ಧ್ವನಿ ಜೋಡಿಸುತ್ತಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗಕ್ಕೂ ನಮ್ಮ ಮುಂದಿನ ಭವಿಷ್ಯಕ್ಕೂ ಬಹಳಷ್ಟು ತೊಂದರೆ ಆಗುತ್ತೆ ಸರ್. ಯಾ, ಥ್ಯಾಂಕ್ ಯು.
ಧನ್ಯವಾದ ಶ್ರೀಕಾಂತ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್, ಸಾಕಷ್ಟು ಜನ ಕರೆ ಮಾಡಿ ಮಾತಾಡ್ತಾ ಇದ್ರು, ಅಲ್ಲಿನ ಪರಿಸ್ಥಿತಿ ಹೇಳ್ತಾ ಇದ್ರು. ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಅಲ್ಲಿ ಬೇಕಾದಷ್ಟು ಇಲಾಖೆಗಳಲ್ಲಿ ಈ ತರ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಇವರೆಲ್ಲ ಅಸಹಾಯಕರು. ಏನಕ್ಕೆ ಹೇಳ್ತೀನಿ ಕೇಳಿ, ನಿಮ್ಮ ವಾಯ್ಸನ್ನು ಕೇಳುವವರು ಯಾರಾದರೂ ಬೇಕಲ್ಲ, ನಿಮ್ಮ ಹೋರಾಟವನ್ನು ಗುರುತಿಸುವವರು ಯಾರಾದರೂ ಬೇಕಲ್ಲ, ನಿಮ್ಮ ಹೋರಾಟಕ್ಕೆ ನ್ಯಾಯ ಕೊಡುವವರು ಯಾರಾದರೂ ಬೇಕಲ್ಲ. ಅಲ್ಲ ರೀ, ಅಲ್ಲಿ ಇಬ್ಬರನ್ನು ಕಾಲು ತಗೊಳ್ಳಿ, ನನಗೆ ಶಾಸಕರನ್ನು ಮತ್ತೆ ಅಲ್ಲಿಯ ವಿರೋಧ ಪಕ್ಷದವರನ್ನು ಇಬ್ಬರನ್ನು ತಗೊಂಡ್ಬಿಡಿ. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಮತ್ತೆ ಸುನಿಲ್ ಕುಮಾರ್ ಏನವರಾದ್ರು ಲೈನ್ಗೆ ಇರ್ತಾರ, ತಗೊಳ್ಬಿಡಿ, ನೋಡ ಅವರನ್ನೊಮ್ಮೆ ತಗೊಳ್ಳಿ, ಅವ್ರ ಹತ್ರ ಕೇಳುವ ನಿಮ್ಮ ಕಾರ್ಕಳ ಹೆಂಗಿದೆ ಅಂತ ಕೇಳುವವರಿಗೆ. ಲೆಟ್ ಅಸ್ ಸಿ ಅವರಿಬ್ಬರು ಹೆಂಗೆ ಹೇಳ್ತಾರೆ ಅಂತ ಕೇಳುವ, ಅವರನ್ನು ಒಂದು ಲೈನಿಗೆ ತಗೊಳ್ಳಿ. ಜನನಾಯಕರು ಇಬ್ಬರು ಇದ್ದಾರಲ್ಲ, ಅವ್ರ ಹತ್ರ ಲೈನಿಗೆ ತಗೊಳ್ಳಿ. ಹೌ ದೇ ವಾಂಟ್ ಟು ಕರೆಕ್ಟ್ ಇಟ್, ಹೌ ದೇ ಆರ್ ಕಮಿಟೆಡ್, ಎರಡನ್ನು ಕೇಳಿಸ್ಕೊಳ್ಳ ಸರ್. ಗೊತ್ತಿರಲ್ಲ ಅವ್ರು ಯಾವ ರೀತಿ ಕಮಿಟೆಡ್ ಇದ್ದಾರೆ, ಯಾವ ರೀತಿ ಇದ್ದಾರೆ ಅಂತ. ವಿ ಡೋಂಟ್ ನೋ. ನಾವು ಹಿಂದಿನ್ನು ಇನ್ನು ಏನೋ ಅಗಿಲಿಕ್ಕೆ ಹೋಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ಬಿಟ್ಟು ನೀವು ಹಂಗೆ, ಆ ಸರ್ಕಾರ ಹಿಂಗೆ, ಈ ಸರ್ಕಾರ ಹಿಂಗೆ ಬೇಡ. ಈಗ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಕಾರ್ಕಳ ಹಿಂಗೆ ಅಂತ ತೋರಿಸ್ತಾ ಇದ್ದೀವಿ, ನಮ್ಮ ಉಡುಪಿ ಜಿಲ್ಲೆ ಈ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ಲೆಟ್ ಅಸ್ ಸಿ ವಾಟ್ ಇಸ್ ದ ರಿಯಾಕ್ಷನ್, ಯಾವ ರೀತಿಯ ರಿಯಾಕ್ಷನ್ ಕೊಡ್ತಾರೆ ಅವರಿಬ್ಬರು ಅಂತ. ಫೋನಿಗಾದರೂ ಸಿಗ್ತಾರ ನೋಡಿ. ಸೀದ್ರಿ ವ್ಯವಸ್ಥೆಯಲ್ಲಿ ಆಕ್ರೋಶ ನೋಡ್ರಿ. ಅವ್ರು ಹೇಳ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು ಲೋನ್ ತಗೊಬೇಕಾದ್ರೆ ಇವರಿಗೆ ಬ್ರೈಬ್ ತಗೊಳ್ಳಿಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಇನ್ನೊಂದು ಲೋನ್ ತಗೋಬೇಕು. ಹೇಗೆ ಗೊತ್ತ ಹೇಳಿ, ಅವ್ರಿಗೆ ಕೊಡ್ಬೇಕಲ್ಲ. ಹೆಂಗೆ ಹೇಳಿ, ಅವನಿಗೆ ಮನೆ ಕಟ್ಟಲಿಕ್ಕೆ ಒಂದು 10 ಲಕ್ಷ ಲೋನ್ ತಗೊಬೇಕು. ಅವನ ಹತ್ರ ಹೋಗ್ಬೇಕಾದ್ರೆ ಇವನು 10,000 ಲೋನ್ ಕೇಳಿದ್ರೆ ಇವನು ಆ 10,000 ಇನ್ನೊಬ್ಬನ ಹತ್ರ ಲೋನ್ ತಗೊಂಡು ಕೊಡಬೇಕು. ಅಂತ ಪರಿಸ್ಥಿತಿ. ಬಡವ ಮನೆ ಕಟ್ಟಲಿಕ್ಕೆ ಒಂದು ಇಟ್ಟಿಗೆ ತಂದ್ರೆ ಪೊಲೀಸರು. ಸರ್, ಕಾರ್ಕಳದ ನಿವಾಸಿ ಒಬ್ರು ಸಂತೋಷ್ ಅಂತ ಕಾಲರ್ ಇದ್ದಾರೆ. ಸಂತೋಷ್ ನಮಸ್ತೆ. ಪ್ಲೀಸ್ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸಂತೋಷ್ ಅವರೇ, ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ಎಸ್ ಸಂತೋಷ್ ಹೇಳಿ. ಪ್ರಥಮವಾಗಿ ನಿಮ್ಗೆ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಕಾರ್ಕಳದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಏನು ಇವರು ಡಿವೈಎಸ್ಪಿ ಸರ್ಕಲ್ ಅವರು ಇದು ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಅದನ್ನು ಬಯಲಿಗೆಳೆದಂತ ನಿಮ್ಗೆ ಪ್ರಥಮವಾಗಿ ಧನ್ಯವಾದಗಳು, ಥ್ಯಾಂಕ್ ಯು, ಹೇಳಿ. ಅಭಿನಂದನೆಗಳು. ಮತ್ತೆ ಯಾಕಂದ್ರೆ ಕಾರ್ಕಳದ ಒಂದು ಏನಿದೆ ಕೆಟ್ಟ ಹೆಸರು ಬರುವಂತದನ್ನ ನೀವು ತಡೆದಿದ್ದೀರಿ ಆರಂಭದಲ್ಲಿ, ಇದಕ್ಕೆ ನಿಮ್ಗೆ ಪ್ರಥಮವಾಗಿ ನಿಮ್ಗೆ ಅಭಿನಂದನೆಗಳು. ಮುಂದೆ ಅವರು ಏನ್ ಭ್ರಷ್ಟಾಚಾರ ಮಾಡಿದ್ದಾರೆ ಅದರಲ್ಲಿ ದುಡ್ಡು ಯಾರ್ದೆಲ್ಲ ದುಡ್ಡು ತಗೊಂಡಿದ್ದಾರೆ, ಹಿಂದೆ ಎಲ್ಲ ತಗೊಂಡಿದ್ರೆ ಆ ದುಡ್ಡನ್ನು ಯಾರು ಇವರಿಗೆ ಪಾಪದವರಿದ್ರೆ ಅವ್ರಿಗೆ ವಾಪಸ್ ಕೊಡಿಸುವಂತ ಕೆಲಸವೂ ಆಗ್ಬೇಕು ಸರ್. ಯಾಕಂತ ಹೇಳಿದ್ರೆ ಕೆಲವರೆಲ್ಲ ಪಾಪದ ಎಲ್ಲ ದುಡ್ಡು ಬಂದು ಇವ್ರು ಭ್ರಷ್ಟಾಚಾರ ಮಾಡುದು, ಇವ್ರು ದುಡ್ಡು ಹೊಡೆಯುವಂತ ಕೆಲಸ ಮಾಡ್ತಾರೆ ಇಲ್ಲಿ. ಹಲೋ, ಹೇಳಿ ಹೇಳಿ ಸಂತೋಷ್, ಕೇಳ್ತಾ ಇದೆ, ಹೇಳಿ ಸರ್. ಅದೇ ಅವ್ರ ಮೇಲೆ ಲೋಕಾಯುಕ್ತರೇ ದಾಳಿ ಆಗುವಂತ ಆಗಿ ಅವರ ಏನ್ ಆಸೆ ಇದೆ ಅವ್ರನ್ನೆಲ್ಲವನ್ನು ಯಾವ ಮೂಲದಿಂದ ಅವರು ಆಸೆ ಮಾಡಿದ್ದಾರೆ ಅನ್ನೋದಂತೂ ಹೊರ ಬರ್ಬೇಕು ಸರ್ ಈ ಕಾರ್ಕಳದಲ್ಲಿ. ಯಾಕಂದ್ರೆ ಕಾರ್ಕಳಕ್ಕೆ ಇದುವರೆಗೆ ಒಳ್ಳೆ ಶಾಸಕರಾದಂತ ಗೋಪಾಲ್ ಮೈತ್ರಿ ಶಾಸಕರಾಗಿದ್ರು, ಇದ್ ಮಾಡಿದ್ರು, ವೀರಪ್ಪ ಮೊಯ್ಲಿ ಅವ್ರ ಭ್ರಷ್ಟಾಚಾರ ಅನ್ನುವಂಥದ್ದು ಅವರ ಹತ್ತಿರವೂ ಸುಳಿಲಿಲ್ಲ. ಈಗ ಇವರಿಂದಾಗಿ ಕೆಟ್ಟ ಹೆಸರು ಬರುವಂತಾಗಿದೆ ಕಾರ್ಕಳಕ್ಕೆ. ಹಾಗಾಗಿ ನೀವು ಲೋಕಾಯುಕ್ತ ಏನಿದೆ ಅದು ದಾಳಿಯಾಗಿ ಅವ್ರ ಮೇಲೆ ಏನೆಲ್ಲ ಅಕ್ರಮಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಹೊರಗೆ ಬಂದು ಜನರಿಗೆ ಸತ್ಯ ತಿಳಿಯುವಂತ ಕೆಲಸ ಆಗ್ಬೇಕು ಸರ್. ಎಸ್, ಇದನ್ನು ರಾಜಕೀಯವಾಗಿ ಹೊರತುಪಡಿಸಿ ಇದನ್ನು ರಾಜಕೀಯ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಇದನ್ನು ಅಭಿಯಾನವಾಗಿ ಶುರು ಮಾಡಿರೋದ್ರಿಂದ, ಭ್ರಷ್ಟಾಚಾರ ಮುಕ್ತ ಕಾರ್ಕಳ ಮಾಡಲಿಕ್ಕೆ ಶುರು ಮಾಡಿದ್ರಿಂದ, ಎರಡೂ ಕಡೆಯವರು ಇದಕ್ಕೆ ಕೈ ಜೋಡಿಸಬೇಕಾಗಿರೋದ್ರಿಂದ ಇದನ್ನು ನಾನು ರಾಜಕೀಯೇತರವಾಗಿ ಮಾತಾಡ್ತಾ ಇದ್ದೀನಿ ವಿನಃ. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಸುನಿಲ್ ಕುಮಾರ್ ಅವರಾಗಿರಲಿ, ಉದಯ್ ಕುಮಾರ್ ಶೆಟ್ಟಿ ಅವರಾಗಿರಲಿ, ಇಬ್ಬರೂ ಸೇರ್ಕೊಂಡ್ಬಿಟ್ಟು ಈ ಕಾಂಗ್ರೆಸ್ ಮುಕ್ತ ಕಾರ್ಕಳ ಏನು ಮಾಡಬೇಕಂತ ಅದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಅವ್ರು ಹೊರಬೇಕಾಗತ್ತೆ. ದಟ್ ಇಸ್ ವಾಟ್. ಅದಕ್ಕಾಗಿ ನಾನು ಯಾರನ್ನು ಇಲ್ಲಿ ಕಾಂಗ್ರೆಸ್ ಗಿಡ ಮುಕ್ತ, ಹೌದು, ಇಲ್ಲಿ ಯಾವುದನ್ನು ನಾನು ಇಲ್ಲಿ ರಾಜಕೀಯಕ್ಕೆ ಮಿಕ್ಸ್ ಮಾಡಲಿಕ್ಕೆ ಪ್ರಯತ್ನನೂ ಪಡಲ್ಲ ಅಥವಾ ಇಷ್ಟನೂ ಪಡಲ್ಲ. ದಿಸ್ ಇಸ್ ಎ ಕಾಸ್. ಇದು ಸೊಸೈಟಿಯಲ್ಲಿ ಒಂದು ಕನ್ಸರ್ನ್ ಆಗಿ ತಗೊಳ್ತಾ ಇದ್ದೀವಿ. ಇದು ಏನು ಹೇಳ್ತೀಯಲ್ವಾ, ಈ ಜಾಡು ಇದೆ ಅಲ್ಲ, ಭ್ರಷ್ಟಾಚಾರದ ಜಾಡುವನ್ನು ಬೇರು ಸಹಿತ ಕಿತ್ತಾಕುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ವಿ ವಿಲ್ ಡೂ ಇಟ್. ಇದನ್ನು ನಾವು ಪ್ರತಿಜ್ಞೆಯಾಗಿ ಸ್ವೀಕರಿಸಿದ್ದೀವಿ, ನಾವು ಮಾಡ್ತೀವಿ. ನೀವು ಹೇಳಿದ್ದು ಕರೆಕ್ಟು. ಲೋಕಾಯುಕ್ತ ಎಲ್ಲಿದೆ ಅನ್ನೋದು ವಿ ವಿಲ್ ಸಿ ಎಲ್ಲಿದೆ ಅಂತ ನಾವು ಹುಡುಕುವ. ಸಿಗುತ್ತೆ, ಆಫೀಸ್ ಅಡ್ರೆಸ್ ಸಿಗುತ್ತೆ. ಧೂಳು ಹಿಡ್ದಿದೆಯಾ, ಗುಡಿಸ್ಬೇಕಾ, ಏನಾದರೂ ಅಲ್ಲಿ ಫೆಸಿಲಿಟಿ ಕಮ್ಮಿದೆನಾ, ಅವರಿಗೆ ಕಾರ್ಗಳು ಸಿಕ್ಕಿಲ್ವಾ, ಅಥವಾ ಅವರ ಕಾರ್ಗಳನ್ನು ಅವರ ಮೇಡಮ್ಗಳು ಯೂಸ್ ಮಾಡ್ತಾ ಇದ್ದಾರಾ, ಅವರಿಗೆ ಕಾರ್ ಸಿಗ್ತಾ ಇಲ್ವಾ, ಅವ್ರಿಗೆ ಆಫೀಸಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ವಾ, ಅಥವಾ ಅವರಿಗೆ ಇಂಟೆಲಿಜೆನ್ಸಿ ಪ್ರಾಬ್ಲಮ್ ಏನಾದರೂ ಇದೆನಾ. ವಿ ವಿಲ್ ಆಸ್ಕ್. ಸಾಹೇಬ್ರಿಗೆ ಕೂತ್ಕೊಂಡು ಕೇಳುವ, ಏನು ಸಾಹೇಬ್ರೆ ನಿಮ್ಮ ಪ್ರಾಬ್ಲಮ್ ಏನಂತ ಕೇಳುವ, ಎಲ್ಲರೂ ಕೇಳುವ.
ಇಟ್ ಈಸ್ ನಾಟ್ ಓನ್ಲಿ ಪವರ್ ಟಿವಿ. ಈಗ ಪವರ್ ಟಿವಿ ಏನು ಗೊತ್ತಾ, ಕಾರ್ಕಳ ಜನತೆಯ ಕಣಕಣದಲ್ಲೂ ಪವರ್ ಟಿವಿ ಹುಟ್ಕೊಳ್ಳುತ್ತೆ ಅಂತ ಗೊತ್ತಿದೆ ನನಗೆ. ಅವರ ಕಷ್ಟ ನನಗೆ ಗೊತ್ತಿದೆ, ಅವರ ಅಳಲು ನಾನು ಕೇಳಿಸ್ಕೊಂಡಿದ್ದೀನಿ. ಕಾರ್ಕಳದ ನಿವಾಸಿ ಮತ್ತೊಬ್ರು ನವೀನ್ ಅಂತ ಕಾಲರ್ ಇದ್ದಾರೆ. ನವೀನ್, ನಮಸ್ಕಾರ. ನವೀನ್ ನಮಸ್ತೆ ಮೇಡಮ್. ನಮಸ್ಕಾರ ನವೀನ್. ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡಿ. ಹೇಳಿ ನವೀನ್. ರಾಕೇಶ್ ಸರ್. Yes. ರಾಕೇಶ್ ಸರ್ ನಮಸ್ಕಾರ. ಮೊದಲಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾನು ಕಾರ್ಕಳದಲ್ಲಿ ಮೊದಲ ಬಾರಿಗೆ ಈ ನೈಜ ಪರಿಸ್ಥಿತಿ ಜನರಿಗೆ ತಿಳಿತಾ ಇಲ್ಲ, ಇಡೀ ರಾಜ್ಯಕ್ಕೆ. ಹಲೋ, ಹೇಳಿ ಹೇಳಿ, ಕೇಳ್ತಾ ಇದ್ದೆ. ಡ್ರಗ್ಸ್, ಸೈಬರ್ ಕ್ರೈಮ್, ಅಕ್ರಮ ದಂಧೆ, ಕೊಲೆ, ಅತ್ಯಾಚಾರ ಹೆಚ್ಚುತ್ತಿರುವಂತ ಈ ಕಾಲಘಟ್ಟದಲ್ಲಿ ಈ ಲಂಚಾವತಾರ ಮೆರೆಯುತ್ತಿರುವಂತ ಬಹಳ ಅಪಾಯ ಸರ್. ಈ ಅಧಿಕಾರಿಗಳು ಪರಮ ಪಾಪಿಗಳು. ಸಾರ್ವಜನಿಕರ ತೆರಿಗೆ ಹಣದಿಂದ ಲಕ್ಷ ಲಕ್ಷ ಸಂಬಳ ಪಡೆಯುವ ಈ ಅಧಿಕಾರಿಗಳು ಈ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಒಂದು ಅಪಾಯಕಾರಿ. ನೀವು ಹೇಳಿದಂತೆ ಈ ರಾಜಕೀಯ ಹೊರತುಪಡಿಸಿ ಇದನ್ನ ನಾವು ಹೋಗಲಾಡಿಸಬೇಕಾದ್ರೆ ನಿಮ್ ಜೊತೆ ನಾವು ಕೈ ಜೋಡಿಸಬೇಕಾಗ್ತದೆ ಸಾರ್ವಜನಿಕರಾಗಿ. ಇಲ್ಲಿ ನಮ್ಮ ಸಾರ್ವಜನಿಕರ ತಪ್ಪು ಕೂಡ ಇದೆ. ನಾವಿಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ತಪ್ಪನ್ನ ತಪ್ಪು ಅಂತ ಹೇಳದೆ, ಸರಿಯನ್ನ ಸರಿ ಅಂತ ಹೇಳದೆ ನಾವಿಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಳ್ತಿದ್ದೇವೆ ಅನ್ನುವಂಥ ಕಾರ್ಕಳ ಜನತೆಯ ಒಂದು ಅಭಿಪ್ರಾಯ. ಇವರಿಗೆ ಕಾನೂನಿನ ಭಯವಿಲ್ಲ. ಇವರಿಗೆಲ್ಲ ರಾಜಕೀಯ ಹೊರತುಪಡಿಸಿ ಇದನ್ನು ಮಾಡಬೇಕು. ಆದ್ರೆ ಇವರಿಗೆಲ್ಲ ಗುರು ರೋಲ್ ಮಾಡೆಲ್ ಯಾರಾದ್ರೆ ಸುನಿಲ್ ಕುಮಾರ್, ಪರಮ ಭ್ರಷ್ಟರಿದ್ದಾರೆ ಅವರು. ಅವರನ್ನು ನೋಡಿ ಏನೂ ಆಗೋದಿಲ್ಲ, ಅಂತ ಭ್ರಷ್ಟವರ ಏನು ಮಾಡ್ಲಿಕ್ಕಾಗ್ಲಿಲ್ಲ ಅನ್ನುವಂತ ಒಂದು ಸಲುಗೆ ಇವರಿಗೆ ಸಿಕ್ಕಿರುವಂತದ್ದು ಇತ್ತೀಚೆಗೆ. ಹಲೋ, ಎಸ್ ಹೇಳಿ, ಕೇಳ್ತಾ ಇದೆ ನವೀನ್, ಕೇಳಿಸ್ತಾ ಇದ್ದೇನೆ, ಹೇಳಿ. ಈ ಲಂಚಕೋರ ಅಧಿಕಾರಿಗಳಿಗೆ ಯಾರು ರೋಲ್ ಮಾಡೆಲ್ ಸರ್? ಈ ಶಾಸಕರು ಮಾಡಿರುವಂತ ಭ್ರಷ್ಟಾಚಾರ ಪರಾಮರ್ಶೆ ಕೇಳಿದ್ರೆ ಸಾಕ್ಷಿ ಜನಸಾಮಾನ್ಯರ ಮೇಲೆ ಮುಗಿ ಬೀಳ್ತಾರೆ. ಅವರ ಭಕ್ತರು ಸ್ವಾಮಿ ಪೂಜೆ ಮಾಡ್ತಾರೆ. ಯಾವುದೇ ವ್ಯಕ್ತಿ ಇರ್ಲಿ, ಸರಿಯಾದನ್ನು ಸರಿ, ತಪ್ಪಂತ ಹೇಳುವಂತ ಜಯಮಾನವನ್ನು ನಾವು ಇಲ್ಲಿ ಬೆಳೆಸಿಕೊಂಡ್ರೆ ಕಾರ್ಕಳ ಜನತೆ ಖಂಡಿತವಾಗಿಯೂ ನೀವು ಮಾಡಿರೋ ಅಭಿಯಾನಕ್ಕೆ ಇಲ್ಲಿ ಒಂದು ಬೆಲೆ ಬರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಯಬೇಕಾದ್ರೆ ಈ ಲಂಚಕೋರತನ ಅಧಿಕಾರಿಗಳನ್ನ ನಾವು ತಿರಸ್ಕಾರ ಮಾಡಬೇಕು. ಅದೇ ರೀತಿ ಪರಮ ಭ್ರಷ್ಟ ಶಾಸಕರು ಅಥವಾ ಯಾರೇ ಆಡಳಿತಕ್ಕೆ ಬರಲಿ ಭ್ರಷ್ಟರಾಗಿದ್ದ ಅವರನ್ನು ತಿರಸ್ಕರಿಸಬೇಕು. ಆಗ್ಲೇ ನಮ್ದು ಈ ಕಾರ್ಕಳದ ಒಂದು ಭ್ರಷ್ಟಾಚಾರವಾಗ್ಲಿ ಲಂಚಕೋರಗಳು ಈ ಉಳಿಗಾಲವಿಲ್ಲ. ಹಾಗಾಗಿ ಇದನ್ನು ಸರಿ ಮಾಡಬೇಕಾದ್ರೆ ನಾವು ಎಚ್ಚೆತ್ತುಕೊಳ್ಬೇಕು, ಜನ ಜಾಗೃತರಾಗಬೇಕಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ.